ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವೀಟಿ ಇವತ್ತು ಬೇಗ ಮಲ್ಕೊಂಡಿದ್ದಾಳೆ. ಇವಾಗ ಟೈಮ್ ಬಂದು 9:30 ಆಯಿತು. ಸೊ ನಾನು ಅಮ್ಮ ಎಲ್ಲ ನಾಷ್ಟ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ವಿ. ಸ್ವೀಟಿಗೆ ಸ್ವಲ್ಪ ಲೈಟಾಗಿ ಜ್ವರ ಇದೆ, ಅದಕ್ಕೋಸ್ಕರ ಅವಳು ಪಾಪ ಮಲ್ಕೊಂಡಿದ್ದಾಳೆ. ನೋಡಿ, ಆರಾಮ ಮಲ್ಕೊಂಡಿದ್ದಾಳೆ. ಯಾರ್ದು ಡಿಸ್ಟರ್ಬ್ ಇಲ್ಲ ಅವಳಿಗೆ. ಸೊ ಬಟ್ಟೆ ಬೆಳಗ್ಗೆನೇ ಒಗೆದಾಕಿದ್ವಿ ಇವತ್ತು. ಅದೆಲ್ಲ ಬಿಸಿಲು ಬಂದಿದೆ ಅಲ್ಲ, ಬಿಸಿಲಿಗೆ ಎಲ್ಲ ಹಾಕಿದ್ದೀನಿ. ಸ್ವೀಟಿನ ಇಲ್ಲೇ ಕೂತ್ಕೊಂಡಿದ್ದಾಳೆ, ನಾನು ಸ್ವಲ್ಪ ಹೊರಗಡೆ ಕೂತ್ಕೊಂಡಿದ್ದೆ. ಸ್ವೀಟಿಗೆ ನಿದ್ದೆ ಬರ್ತಾ ಇದೆ, ಆದರೆ ಅವಳು ಇರಲ್ಲ ಒಳಗಡೆ. ಹಾಗೆಯೇ ಅನ್ನ ಸಾಂಬಾರಿದೆ. ನಾನು ಸ್ವಲ್ಪ ಲಿವರ್ ಫ್ರೈ ಮಾಡೋಣ, ಚಿಕನ್ದು ಲಿವರ್ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು, ಇಲ್ಲಾಂದರೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಇದು ಸ್ವಲ್ಪ ಸ್ಮೂತ್ ಆಗಿಬಿಡುತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಈ ಥರ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಆಮೇಲೆ ಗ್ರೀನ್ ಮಸಾಲ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ. ಸ್ವಲ್ಪ ಗೀ ಜಾಸ್ತಿ ಹಾಕಿದ್ದೀನಿ ಇಲ್ಲಿ, ತುಪ್ಪನ. ಅದು ಆಮೇಲೆ ಡ್ರೈ ಆಗುತ್ತೆ. ಸೊ ಗೀಯಲ್ಲೇ ಈ ಥರ ರೋಸ್ಟ್ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ತುಂಬ ರೋಸ್ಟು ಬೇಡ, ಸ್ವಲ್ಪ ಮಸಾಲ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲ ಕ್ಯಾಪ್ಸಿಕಮ್ ಆಗಿರ್ಬೋದು, ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಲಾಸ್ಟಲ್ಲಿ. ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆಲಿ ಸೈಡಿಗೆ. ಸೊ ಅಮ್ಮ ಜೊತೆಲಿ ಸ್ವಲ್ಪ ಆಟ ಆಡ್ತಾ ಇದ್ದೆ, ಅವಳಿಗೂ ಬೇಜಾರು. ಇದು ಬಾಳೆಕಾಯಿ ಹೂವಿಂದ ಸುಮ್ಮನೆ ಅವಳಿಗೊಂದು ಫ್ಲವರ್ ಮಾಡಿಕೊಡ್ತಾ ಇದ್ದೆ, ಅದನ್ನೆಲ್ಲ ಕಟ್ ಮಾಡಿ. ಯಾವಾಗಲೂ ಅಷ್ಟೇ ಮಕ್ಕಳ ಜೊತೆಲಿ ಸ್ವಲ್ಪ ಮಕ್ಕಳಾಗಿರಬೇಕು ಅನ್ನೋದು ನನ್ನ ಆಸೆ. ಸೊ ಅವಳ ಜೊತೆಲಿ ಆಟಾಡ್ತಾ ಇದ್ದೆ. ಇವಾಗ ಟೈಮ್ ಅಷ್ಟರ ಮೇಲೆ ನಾನು ವೀಡಿಯೋ ಮಾಡಿಲ್ಲ, 4 ಗಂಟೆಯಿಂದ. ಸೊ ಇವಾಗ ಟೈಮ್ ಬಂದು 8:15 ಆಯಿತು. ನಮ್ಮ ಮನೆಯವರು ಬಂದರು, ಸ್ವೀಟಿಗೇನೋ ತೊಗೊಂಡು ಬಂದಿದ್ದರು, ಬಿಸ್ಕೆಟ್ ಅದು ಕೊಟ್ಟರು. ಇದು ಬಾಳೆಕಾಯಿ ಹೂವನ್ನ ಬೆಳಗ್ಗೆ ಪಲ್ಯಗೆ ಎಲ್ಲ ರೆಡಿ ಇಟ್ಕೊತಾ ಇದ್ದೆ ನಾನು. ನಮ್ಮ ಮನೆಯವ್ರು ನಾನು ಬಿಡಿಸ್ತೀನಿ ಅಂತ ಹೇಳಿ ಅವರು ಕುತ್ಕೊತಾರೆ. ಅವರು ಯಾವಾಗಲೂ ಅಷ್ಟೇ, ನಾನೇನೇ ಕೆಲಸ ಮಾಡ್ತಾಯಿದ್ರು ನನಗೆ ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಜಸ್ಟ್ ಬಂದಿದ್ದಷ್ಟೇ, ಟೀ ಕುಡಿದ್ಬಿಟ್ಟು ಕುತ್ಕೊಂಡಿದ್ದಾರೆ. ಅವ್ರಿಗಿಷ್ಟ ಈ ಥರ ಎಲ್ಲ ಕೆಲಸ ಮಾಡಲಿಕ್ಕೆ, ತುಂಬ ಇಷ್ಟ ಅವರಿಗೆ. ಇದನ್ನು ಪಲ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನೆಲ್ಲ ಇವಾಗಲೇ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೆ. ಸೊ ನಾನು ಅದನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ಅಡುಗೆ ಎಲ್ಲ ಮುಗಿದಿತ್ತು. ಸೊ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಅಮ್ಮಗೂ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ನಮ್ಮ ಸ್ವೀಟಿ ಜೊತೆಲಿ ಸ್ವಲ್ಪ ಆಟ ಆಡಬೇಕಲ್ವಾ, ಅವಳು ನನ್ನ ಮೇಲೆ ಕೂತ್ಕೋಬೇಕವಳು. ನಮ್ಮಮ್ಮ ಹಾಯ್ ಅಂತ ಇದ್ದಾಳೆ. ಅವಳಿಗೂ ಇವಾಗ ವಿಡಿಯೋ ನೋಡಿ ಅಲ್ಲಿ ಏನೇ ಸಿಕ್ಕಿದ್ರು ಹಾಯ್ ಫ್ರೆಂಡ್ಸ್ ಅಂತ ಹಿಡ್ಕೊಂಡು ನಿಂತ್ಕೊಬಿಡ್ತಾಳೆ. ಆ ಬಾಕ್ಸು, ಈ ಮೊಬೈಲ್ ಬಾಕ್ಸ್ ಇರ್ಬೋದು, ಅದನ್ನೆಲ್ಲ ತಗೊಂಡು ಆಟ ಆಡ್ತಾ ಇರ್ತಾಳೆ ಅವಳು. ಸ್ವೀಟಿ ನೋಡಿ ಗುರಾಯಿಸ್ತಿದ್ದಾಳೆ, ಏನಿದು ಇಲ್ಲೂ ಒಂದು ನಾನು ಕಾಣ್ತಾ ಇದ್ದೀನಿ ಅಂತ, ಏನಿರ್ಬೋದು ಇದು ಅಂತ ಹೇಳಿ ನೋಡ್ತಾ ಇದ್ದಾಳೆ. ಹಾಗೆಯೇ ಅಕ್ಷಯ್ ಸ್ವಲ್ಪ ಲಿವರ್ ಅವನಿಗಿಟ್ಟಿದೆ, ಅವನು ಅದನ್ನು ಹೊರಗಡೆ ಬೆಂಕಿಯಲ್ಲಿ ಸುಟ್ಟು ಫ್ರೈ ಮಾಡಿ ಅದು ತಿಂತಾನೆ, ಅವನಿಗಿಷ್ಟ ಆಗುತ್ತೆ. ಸೊ ಅಲ್ಲಿ ಬೆಂಕಿ ಹಾಕಿದ ತಕ್ಷಣ ಸ್ವೀಟಿಗೆ ಭಯ ಆಯ್ತೇನೋ, ಸ್ವೀಟಿ ಬಂದು ಒಳಗಡೆ ಕುತ್ಕೊಂಡಿದ್ದಾಳೆ. ಸೊ ಇಲ್ಲಿ ಅಕ್ಷಯ್ ಅದನ್ನು ರೆಡಿ ಮಾಡ್ತಾ ಕುತ್ಕೊಂಡಿದ್ದಾನೆ, ಬೆಂಕಿ ಹಾಕ್ಕೊಂಡು ಲಿವರ್ನ ಫ್ರೈ ಮಾಡ್ಕೊತಾ ಇದ್ದಾನೆ. ಆಮೇಲೆ ಅದು ಗ್ರಿಲ್ಲಲ್ಲಿ ಬೆಂಕಿಯಲ್ಲಿ ಇಟ್ಬಿಟ್ಟು ಅದು ಸುಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಎಲ್ಲ ಮಾಡಲಿಕ್ಕೆ ಅವನಿಗಿಷ್ಟ, ಅಕ್ಷಯ್ಗೆ. ಸೊ ತಂದೆ ಮಗ ಇಬ್ಬರೂ ಅದನ್ನು ಮಾಡ್ಕೊತಾ ಇದ್ದಾರೆ. ನಮ್ಮ ಮನೆಯವರು ಆಮೇಲೆ ಅವನಿಗೆ ಸ್ವಲ್ಪ ಗೊತ್ತಾಗಲ್ಲ ಅಲ್ವಾ, ನಮ್ಮ ಮನೆಯವರು ಆಮೇಲೆ ಫ್ರೈ ಮಾಡಿಕೊಡ್ತಾಯಿದ್ರು, ಎಲ್ಲ ಸೀದೋಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಆಮೇಲೆ ಫ್ರೈ ಮಾಡಿಕೊಡ್ತಾಯಿದ್ರು. ನಮ್ಮ ಮನೆಯವ್ರ ಮಕ್ಳಿಗೆ ಏನು ಬೇಕು ಅಂತ ಹೇಳಿದ್ರೆ ಅದನ್ನು ಮಾಡಿಕೊಡ್ತಾರೆ ಅವರು. ಆ ಥರ ಎಲ್ಲ ಜೋರು ಮಾಡೋಕ್ಕೆ ಹೋಗಲ್ಲ ಅವರು. ಅವ್ರಿಗೆ ಮಕ್ಕಳು ಅಂದರೆ ಪ್ರಾಣ, ಅವ್ರದ್ದು ಏನೇ ಮಾಡಿದ್ರೂ. ಸೊ ಅದನ್ನು ತಂದೆಗೆ ಹಾಗೆ ಅಲ್ವಾ, ದೊಡ್ಡ ಮಗ ಅಂದರೆ ಅಷ್ಟೊಂದು ಇಷ್ಟ. ಸೊ ಸ್ವೀಟಿನ ನಾನು ಎತ್ಕೊಂಡು ಬಂದೆ, ಅವಳಿಗೆ ನಿದ್ದೆ ಬಂದುಬಿಟ್ಟಿದೆ. ಸೊ ಹಂಗೇ ಮಲ್ಕೊಂಡಿದೆ. ಅದು ಸ್ವಲ್ಪ ಲೈಟಾಗಿ ಚಳಿ ಇತ್ತಲ್ವ, ಅವಳಿಗೂ ಬೆಚ್ಚಗೆ ಅನಿಸಿದೆ.
ಸೊ ಮಲ್ಕೊಂಡಿದ್ದಾಳೆ ನೋಡಿ. ನಿಜವಾಗ್ಲೂ ಈ ಥರ ಮುದ್ದಾಡೋಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಆಗುತ್ತೆ ನನಗೆ ಸ್ವೀಟಿ ನೋಡಿದ್ರೆ. ಯಾವಾಗಲೂ ಚಿಕ್ಕದ್ರಿಂದ ನನ್ನ ಜೊತೆಲೇ ಇದೆ ಅಲ್ವಾ, ನನಗೆ ತುಂಬಾ ಇಷ್ಟ ಆಗುತ್ತೆ. ಒಂದು ಘಟನೆ ಬೇರೆ ಆಗೋಗಿತ್ತು, ಅದು ನೆನೆಸ್ಕೊಂಡ್ರೆ ಇವಾಗ್ಲೂ ಮೈ ಜುಮ್ ಅನ್ನತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಷ್ಟೊಂದು ನಾನು ನಮ್ಮ ಸ್ವೀಟಿ ಇಬ್ಬರೇ ಇದ್ವಿ ಅವತ್ತು, ಎಷ್ಟೊಂದು ದೊಡ್ಡ ಘಟನೆ ಆಗೋಗಿತ್ತು. ಸೊ ಇಲ್ಲಿ ಇನ್ನೂ ಫ್ರೈ ಮಾಡ್ತಾನೆ ಇದ್ದಾರೆ ಅದನ್ನು. ನಾವು ಹೊರಗಡೆನೇ ಕೂತ್ಕೊಂಡಿದ್ವಿ, ಅಮ್ಮ ನಾನು. ನಮ್ಮ ಚಿಕ್ಕ ಮಗ ಒಂದು ಸ್ವಲ್ಪ ಒಳಗಡೆ ಇದ್ದಾನೆ. ನನಗೇನೋ ತಲೆನೋವು ಅಂದರೆ ಇಷ್ಟು ದಿವಸ ಕೆಲ್ಸಕ್ಕೆ ಹೋಗಿಲ್ಲ ಅವರು, ಇಷ್ಟು ದಿನ. ಇವಾಗ ಕೆಲ್ಸಕ್ಕೆ ಹೋದ ತಕ್ಷಣ ಸ್ವಲ್ಪ ಕಂಪ್ಯೂಟ್ರ್ ಮುಂದೆಲ್ಲ ಕೂತ್ಕೊಂಡ ತಕ್ಷಣವೇ ಇವಾಗ ತಲೆನೋವು ತುಂಬ. ಸ್ವಲ್ಪ ದಿವಸ ಸರಿ ಹೋಗೋ ತನಕ ಒಂದು ತಿಂಗಳ ಎಲ್ಲ ಕೆಲಸ ಮಾಡಿ ಬಂದುಬಿಟ್ರೆ ಚೆನ್ನಾಗಾಗತ್ತೆ, ಅಂದರೆ ಸರಿ ಹೋಗ್ತಾರೆ. ಇವಾಗ ಸ್ವಲ್ಪ ಬ್ಯಾಕ್ ಪೇನು, ಚೇರಲ್ಲಿ ಕೂತ್ಕೊಂಡಿರ್ತಾರಲ್ವ ಕಂಪ್ಯೂಟ್ರ್ ಮುಂದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ.